ಏನಪ್ಪ ಅಂದರೆ ಒಂದು ವಿಷಯ ಹೇಳತಕ್ಕದೇನೆಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಈಜಲು ಆಡಿಸಬೇಕು, ಈಜು ಆಡಿಸಬೇಕು. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ. ಮಕ್ಕಳಲ್ಲಿ ನೀರನ್ನು ಆಟ ಆಡಿದರೆ ಭಯ ಇರಲ್ಲ. ಹಾಗಾಗಿ ಒಂದು ಇದು ತೋರಿಸ್ತಾ ಇದ್ದೀನಿ ಲೈವ್ದಲ್ಲಿ. ಅಲ್ಲಿ ಬರೋದ ಕಾರಣ ಏನೆಂದರೆ ಮಕ್ಕಳ ಭವಿಷ್ಯ ಉಳಿಸಬೇಕಾದ್ರೆ ನೀರಿನಲ್ಲಿ ಈಜಲಾಡಿಸಬೇಕು. ಯಾವಾಗಾದರೂ ನೀರು ಬಂದಿದೆ ನೀರಿನಲ್ಲಿ ಆಡ್ತಾ ಇರಬೇಕು, ಈಜಲಾಡ್ತಾ ಇರಬೇಕು. ಈಗ ನೋಡಿ ನಮ್ಮ ಮಗನಿಗೆ ಆಡಿಸ್ತಾ ಇದ್ದೀನಿ. ಪರ್ಸೆಂಟ ಆಡ್ತಾ ಇರಬೇಕು. ಈಜಿನಲ್ಲಿ ಆಡಿದರೆ ಮನುಷ್ಯಗೆ ಭಯ ಇರಲ್ಲ. ಮಕ್ಕಳು ಎಲ್ಲಾದರೂ ನೀರಿನಲ್ಲಿ ಹಾರಿದರೆ ಮುಳುಗಿದರೆ ಈಜಲಾಡಿ ಹೊರಗಡೆ ಬರುತ್ತಾರೆ. ಇದಕ್ಕೆ ನಾನು ಹೀಗೆ ಲೈನ್ನಲ್ಲಿ ಬರೋದು ಕಾರಣ. ಈಜಿನಲ್ಲಿ ಬರೋದು ಕಾರಣ. ನೋಡಿ ಎಲ್ಲ ಕಡೆ ಆಡ್ತಾ ಇದ್ದಾರೆ ಮಕ್ಕಳು, ಚೆನ್ನಾಗಿ ಆಡ್ತಾ ಇದ್ದಾರೆ. ಇವು ನಮ್ಮ ಮಗ ಈಜಲು ಆಡೋದು ಭಾಳಷ್ಟು ಇಷ್ಟ, ಭಾಳ ಇಷ್ಟ ಅವನಿಗೆ. ಹಾಯ್ ಹಾಯ್ ಹಾಯ್. ಯಾವುದಾದ್ರೂ ನೀರಿನಲ್ಲಿ ಹಾರಿ ಮುಳುಗಿದರೆ ಎದ್ದು ಬರುವಂಥ ಕೆಪಾಸಿಟಿ, ಭಯ ಇರಲ್ಲ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಅದಕ್ಕೆ ಲೈವ್ನಲ್ಲಿ ಬರೋದು ಕಾರಣ. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಆಡ್ತಾ ಇದಾರ. ಅಷ್ಟೊಂದು ಖುಷಿಲಿ ಚಿಕ್ಕ ಚಿಕ್ಕ ಮಕ್ಕಳು ಖುಷಿಲಿ ಆಡ್ತಾ ಇದಾರ. ಈಜು ಆಡಬೇಕಾದ್ರೆ ಭಯ ಇರಲ್ಲ. ನಾವು ಕಲಿಸಬೇಕು, ದುಡ್ಡಿನ ಮುಖ ನೋಡಬಾರದು. ಮಕ್ಕಳಿಗೆ ಈಜು ಕಲಿಸಿದರೆ ಒಂದು ಭಯ ಇರಲ್ಲ. ನೀರಿನಲ್ಲಿ ಎಲ್ಲಾದರೂ ಬಿದ್ದರೆ ಎದ್ದು ಬರ್ಬೇಕಂತ ಒಂದು ಧೈರ್ಯ ಹುಟ್ಟಿರ್ತದೆ. ಅದಕ್ಕೆ ನಮ್ಮ ಮಗನೇ ಇವತ್ತು ಒತ್ತಾಯ ಮಾಡಿ ನನಗೆ ಕರ್ಕೊಂಡ್ಬಂದಿದ್ದಾನೆ. ನಾನು ಅದಕ್ಕೆ ಲೈವ್ದಲ್ಲಿ ಬಂದಿದ್ದೇನೆ. ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಆಗಲಿ, ಯಾರೇ ಸುತ್ತಮುತ್ತ ಆಗಲಿ ಈಜಲು ಕಲಿಸಿದರೆ ಅವರಿಗೆ ಒಂದು ಭಯ ಇರ್ತಕ್ಕಂಥದ್ದಿಲ್ಲ. ಈಗ ನಾವು ಕಲ್ತಿದ್ದೆವು. ನಾವು ಹಿಂದಕ್ಕಲ್ಲಿ ನಮ್ಮ ಊರ ಪಕ್ಕ ಹಳ್ಳ ಐತಿ, ಹಳ್ಳದಲ್ಲಿ ನಾವು ಈಜಲು ಆಡ್ತಾ ಇದ್ದೆವು. ಏನಿಲ್ಲ, ಪರವಾಗಿಲ್ಲ. ಎಷ್ಟೇ ನೀರಿದ್ದರೂ ನಾವು ಈಜು ಆಡಿ ಬರ್ತಾ ಇದ್ದೇವೆ ಅನ್ನೋಂಥ ಧೈರ್ಯ ನೋಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ನಾವು ಹೊಸ ಹೊಸ ವಿಡಿಯೋ ಹಾಕ್ತಾ ಇರ್ತೇವೆ, ಹಂಗೆ ಬರ್ತಾ ಇರ್ತವೆ. ನೀವು ಯಾವಾಗಲೂ ಮರೆಯಬೇಕು. ಇವಾಗ ನಾನು ಬಂದೆ. ಯಾರು ಬರ್ತಾ ಇಲ್ಲ ಲೈನ್. ಹಂಗೆ ತೇಲಾಡ್ತಾ ಇತ್ತ ಅಲ್ಲೇ.